ಈ ಶಿವನಿಗೆ ಒಂದು ಮದುವೆ ಮಾಡಿಸಿದ್ರೆ ಹೆಂಗಿರುತ್ತೆ ಅಂತ ಒಂದಿನ ಬ್ರಹ್ಮನಿಗೆ ಒಂದು ಆಲೋಚನೆ ಬರುತ್ತೆ. ಸೊ ಈ ಆಲೋಚನೆಯನ್ನ ಬ್ರಹ್ಮ ವಿಷ್ಣುವಿನ ಬಳಿ ಹೋಗಿ ಹಂಚ್ಕೊಳ್ತಾರೆ. ವಿಷ್ಣು ಒಂದು ಐಡಿಯಾ ಕೊಡ್ತಾರೆ, ನೋಡಪ್ಪ, ದಕ್ಷ ಬ್ರಹ್ಮ ಒಂದು ವೇಳೆ ತಪಸ್ಸು ಮಾಡಿ ಆದಿಶಕ್ತಿಯನ್ನ ಒಲಿಸ್ಕೊಂಡು ಆದಿಶಕ್ತಿ ದಕ್ಷ ಬ್ರಹ್ಮನಿಗೆ ಮಗಳಾಗಿ ಬಂದ್ರೆ ನಾವಿಬ್ರು ಸೇರಿ ಅವರಿಬ್ರು ಮದುವೆ ಮಾಡಿಸಬಹುದು. ಈ ದಕ್ಷ ಬ್ರಹ್ಮ ಬ್ರಹ್ಮನ ಮಗ, ತಂದೆ ಮಾತನ್ನು ಮೀರಕ್ಕಾಗತ್ತಾ? ಹಿಂಗಾಗಿ ದಕ್ಷ ಬ್ರಹ್ಮ ಹೋಗಿ ತಪಸ್ಸು ಮಾಡಿ ಆದಿಶಕ್ತಿಯನ್ನ ಒಲಿಸ್ಕೊಳ್ತಾರೆ. ಆದಿಶಕ್ತಿ ನಿಂಗೆ ಏನು ವರ ಬೇಕು ಕೇಳು ಅಂತ ಹೇಳಿದಾಗ, ನನ್ಗೊಂದು ಹೆಣ್ಣು ಮಗು ಬೇಕು, ನೀನೇ ನನ್ನ ಮಗಳಾಗಿ ಬಂದ್ರೆ ಚೆನ್ನಾಗಿರತ್ತೆ ಅಂತ ಕೇಳ್ತಾರೆ. ಸರಿಯಪ್ಪ, ನಾನ್ ನಿನ್ನ ಮಗಳಾಗಿ ಹುಟ್ಟತೀನಿ, ಆದ್ರೆ ಒಂದು ಕಂಡೀಷನ್, ಯಾವತ್ತು ನಿನಗೆ ನನ್ನ ಮೇಲಿನ ಗೌರವ ಕಡಿಮೆ ಆಗುತ್ತೆ ಅವತ್ತು ನಾನು ದೇಹತ್ಯಾಗ ಮಾಡ್ತೀನಿ, ಅದಾದ ನಂತರ ನಾನು ನಿನ್ನ ಮಗಳಾಗಿ ಉಳಿಯಲ್ಲ ಅನ್ನುವಂತ ಒಂದು ಕಂಡೀಷನ್ ಅನ್ನ ಆದಿಶಕ್ತಿ ಇಡ್ತಾಳೆ. ಇದಾದ ಮೇಲೆ ದಕ್ಷ ಬ್ರಹ್ಮನ ಹೆಂಡತಿ ವೀರಿಣಿ ಗರ್ಭಿಣಿ ಆಗ್ತಾರೆ, ಮಗು ಹುಟ್ಟತ್ತೆ, ಆ ಮಗುವಿಗೆ ಉಮೆ ಅಂತ ಹೆಸರಿಡ್ತಾರೆ. ಆಕೆಯನ್ನೇ ನಾವೆಲ್ಲರೂ ಸತಿ ಅಂತ ಹೇಳಿ ಕರಿತೀವಿ. ಸತೀದೇವಿ ಹುಟ್ಟಿ ಬೆಳಿತಾ ಶಿವನನ್ನ ಪ್ರೀತಿಸ್ತಾ, ಶಿವನ ಮೇಲೆ ಅಪಾರವಾದ ಭಕ್ತಿ ಇರುತ್ತೆ ಅವರಿಗೆ, ಶಿವನೇ ನನ್ನ ಗಂಡ ಅನ್ನೋದನ್ನ ಮನಸ್ಸನ್ನ ತುಂಬಿಕೊಂಡ್ ಬಿಡ್ತಾರೆ. ಯಾವಾಗ ಸತೀದೇವಿ ವಯಸ್ಸಿಗೆ ಬರ್ತಾರೆ ಆಗ ಒಂದು ನಿರ್ಧಾರವನ್ನ ಮಾಡಿ ಸತಿ ಹೋಗಿ ತಪಸ್ಸಿಗೆ ಕೂತ್ಕೊಳ್ತಾಳೆ. ಇಲ್ಲಿ ಸತೀದೇವಿಯೇ ಶಿವ ಬೇಕು ಅಂತೇಳಿ ತಪಸ್ ಮಾಡಿದ್ರೂ ಕೂಡ ಪ್ರಪೋಸ್ ಮಾಡೋದು ಯಾರು ಅಂತಂದ್ರೆ ಸಾಕ್ಷಾತ್ ಶಿವನೇ ಸತೀದೇವಿಗೆ ಪ್ರಪೋಸ್ ಮಾಡೋದು. ಶಿವ ಹೇಗೆ ಸತೀದೇವಿಗೆ ಪ್ರಪೋಸ್ ಮಾಡ್ತಾರೆ, ಇವರಿಬ್ಬರ ಮದುವೆಗೆ ಯಾರು ಒಪ್ಪಿಸ್ತಾರೆ, ಮದುವೆ ಹೇಗೆ ನಡೆಯುತ್ತೆ ಅನ್ನುವಂತ ಒಂದು ಇಂಟ್ರೆಸ್ಟಿಂಗ್ ಕಥೆಯನ್ನ ಮುಂದಿನ ರೀಲ್ನಲ್ಲಿ ಹೇಳ್ತೀನಿ.